ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಅರ್ಕಲ್. ಆತ್ಮೀಯರೇ, ಇವತ್ತಿನ ವಿಷಯ ಬಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಎಂದು. ನಿಮಗೆ ಆಲ್ಮೋಸ್ಟ್ ಆಲ್ ಆತ್ಮೀಯ ರೈತರಿಗೆ ಗೊತ್ತಿರುತ್ತೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ಏನಂತ ಗೊತ್ತಿರುತ್ತೆ. ಕಾಮನ್ ಆಗಿ ನಾವು ಕರೆಯೋದು ಬೆಳೆ ವಿಮೆ ಅಂತ ಕರಿತೀವಿ, ಅಥವಾ ಇಂಗ್ಲೀಷ್ನಲ್ಲಿ ಕರೆಯೋದಾದರೆ ಕ್ರಾಪ್ ಇನ್ಶೂರೆನ್ಸ್ ಅಂತೇಳಿ ಕರಿತೀವಿ. ಆ ಒಂದು ಬೆಳೆ ವಿಮೆ ಮಾಡಿಸಲು ಈಗಾಗಲೇ ಪೋರ್ಟಲ್ ಲೈವ್ ಆಗಿದೆ. ಕರ್ನಾಟಕದ ಸಂರಕ್ಷಣೆ ಅಂತೇಳಿ ಪೋರ್ಟಲ್ ಇದೆ. ಆ ಪೋರ್ಟಲ್ ಲೈವ್ ಆಗಿದೆ. ಹಾಗಾಗಿ ರೈತರು ಯಾರು ಇನ್ನೂ ಕೂಡ ಬೆಳೆ ವಿಮೆ ಏನು ಮಾಡಿಸಿಲ್ಲ ಅಂಥವರು ಆದಷ್ಟು ಬೇಗನೆ ಮಾಡಿಸ್ಕೊಳ್ಳಿ. ಯಾಕಂದರೆ ನೀವು ಬೆಳೆ ವಿಮೆ ಮಾಡಿಸದೇ ಇದ್ದರೆ ನಿಮ್ಮ ಒಂದು ಬೆಳೆ ಕಟಾವಿಗೆ ಬಂದು ಮಳೆ, ಗಾಳಿ, ನೀರು ಮುಂತಾದ ಯಾವುದೇ ಒಂದು ಪ್ರಕೃತಿ ಹಾನಿಗೆ ಒಳಗಾದರೆ ಅಂಥ ಸಮಯದಲ್ಲಿ ನೆರವಿಗೆ ಬರೋದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಈ ಯೋಜನೆ ಏನಂದರೆ, ನೀವು ಒಂದು 10 ಎಕರೆ ವ್ಯವಸಾಯ ಮಾಡ್ತಾಯಿದ್ರೆ ಅದರಲ್ಲಿ ಕನಿಷ್ಠ ಅಂದರೆ ನನ್ನ ಹೇಳಿಕೆ ಪ್ರಕಾರ 5 ಎಕರೆಗೆ ಸುಮಾರು 5 ಎಕರೆಗೆ ಮಾತ್ರ ಇನ್ಶೂರೆನ್ಸ್ ತುಂಬಿ. ಯಾಕಂದರೆ ನೀವು ಫುಲ್ ಅಮೌಂಟ್ ತುಂಬಕ್ಕಾಗೋದಿಲ್ಲದ್ರೆ 10 ಎಕರೆ ಇವತ್ತು ಜಮೀನಿನಲ್ಲಿ ಉಳುಮೆ ಮಾಡಿರ್ತಾನೆ. ಸಪೋಸ್ ಆಗಿ ಕಡಲೆ, ಜೋಳ, ರಾಗಿ, ಸಜ್ಜೆ, ಸೂರ್ಯಕಾಂತಿ, ತೊಗರಿಬೇಳೆ, ಇನ್ನೂ ಭತ್ತ, ಇನ್ನೂ ಹಲವಾರು ಮುಂತಾದ ಬೆಳೆಗಳನ್ನು ರೈತರು ಇವತ್ತು ನಾಟಿ ಮಾಡಿರ್ತಾರೆ ಅಥವಾ ಬಿತ್ತನೆ ಮಾಡಿರ್ತಾರೆ. ಹಾಗಾಗಿ ಬಿತ್ತನೆ ಮಾಡಿದಂಥ ಆ ಬೆಳೆಗೆ ನೀವು ಯಾವ ಒಂದು ಬೆಳೆ ಹಾಕಿದ್ದೀರಿ ನಿಮ್ಮ ಜಮೀನಿನಲ್ಲಿ, ಸಪೋಸ್ ಆಗಿ ಇವತ್ತು ನಾವೇನಂದರೆ ತೊಗರಿಬೇಳೆ ಹಾಕಿರ್ತೀವಿ, ತೊಗರಿ ಹಾಕಿರ್ತೀವಿ, ನೆಲ್ಲು ಹಚ್ಚಿರ್ತೀವಿ, ಭತ್ತ ಹಚ್ಚಿರ್ತೀವಿ. ಅದು ಬಿಟ್ಟರೆ ಸೂರ್ಯಕಾಂತಿ ಹಾಕಿರ್ತೀವಿ. ಅದು ಬಿಟ್ಟರೆ ಜೋಳ, ಸಜ್ಜೆ, ರಾಗಿ, ಇನ್ನೂ ಹಲವಾರು ಮುಂತಾದ ಬೆಳೆಗಳನ್ನು ನಾವು ನಮ್ಮ ಜಮೀನಿನಲ್ಲಿ ನಾಟಿ ಮಾಡಿರ್ತೀವಿ. ಆ ಒಂದು ನಾಟಿ ಮಾಡಿದಂಥಕ್ಕೆ ಇನ್ಶೂರೆನ್ಸ್ ಬೆಳೆ ವಿಮೆ ತುಂಬಿದರೆ ಮುಂದಿನ ಆಗುವ ಅನಾನುಕೂಲ ಅಥವಾ ಯಾವುದೇ ಪ್ರಕೃತಿ ವಿಕೋಪ ಆಗದೇ ಇದ್ದರೆ ನಿಮ್ಮ ಬೆಳೆ ನಿಮ್ಮ ಕೈಗೆ ಬಂದರೆ ಒಳ್ಳೆಯದು. ಆದರೆ ಪ್ರಕೃತಿ ಮುನಿಸಿಕೊಂಡು ಯಾವುದೇ ಒಂದು ಕಾರಣಾಂತರದಿಂದ ಅತಿಯಾದ ಮಳೆಯಾಗಿ ಅಥವಾ ಅತಿಯಾದ ಬಿಸಿಲು ಬಿದ್ದು ಬೆಳೆ ಒಣಗಿ ಹೋದರೆ ಅಂಥ ಸಮಯದಲ್ಲಿ ನೀವೇನು ಇನ್ಶೂರೆನ್ಸ್ ಮಾಡಿರ್ತಾರಲ್ಲ ಆ ಇನ್ಶೂರೆನ್ಸ್ ನಿಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತರಲ್ಲಿ ನಾನು ಮನವಿ ಮಾಡೋದೇನೆಂದರೆ, ನೀವು 10 ಎಕರೆ ಉಳುಮೆ ಮಾಡಿದರೆ ಕನಿಷ್ಠ 5 ಎಕರೆಗಾದರೂ ಇನ್ಶೂರೆನ್ಸ್ ತುಂಬಿ, ನನ್ನ ಒಂದು ಇದು ಹೇಳಿಕೆ. ಯಾಕಂದರೆ ನಾವು ಪ್ರತಿ ವರ್ಷ ರೈತರ ವಿಮೆ ತುಂಬ್ತಾ ಇರ್ತೀವಿ. ಹಾಗಾಗಿ ರೈತರು ವಿಮೆ ತುಂಬಬೇಕಾದರೆ ಬೇಕಾಗುವಂಥ ದಾಖಲಾತಿಗಳು, ಮೊದಲನೇದಾಗಿ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆ, ನೆಕ್ಸ್ಟ್ ಬಂದು ಅವರ ಒಂದು ಪಹಣಿ, ನೆಕ್ಸ್ಟ್ ಬಂದು ಅವರ ಒಂದು ಬ್ಯಾಂಕ್ ಪಾಸ್ಬುಕ್. ಇಷ್ಟಿದ್ದರೆ ಸಾಕು ಬೆಳೆ ವಿಮೆ ತುಂಬಬಹುದು. ಹಾಗಾಗಿ ಬೆಳೆ ವಿಮೆ ತುಂಬುವಂಥವರು ಯಾವುದೇ ರೈತರಿದ್ದರೆ ನಿಮ್ಮ ಹತ್ತಿರದ ಗ್ರಾಮ 1, CSS ಸೆಂಟ್ರ್, ಕರ್ನಾಟಕ 1, ಬೆಂಗಳೂರು 1 ಈ ಎಲ್ಲ ಕೇಂದ್ರಗಳಲ್ಲಿ ಲಭ್ಯ ಇರುತ್ತೆ ಬೆಳೆ ವಿಮೆ ತುಂಬಲು. ಹಾಗಾಗಿ ಪ್ರತಿಯೊಬ್ಬರು ರೈತರು ಕೂಡ ಬೆಳೆ ವಿಮೆಯನ್ನು ತುಂಬಿ ನಿಮ್ಮ ಬೆಳೆಯನ್ನು ಕಾಪಾಡಿಕೊಳ್ಳಿ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ನನ್ನೆಲ್ಲ ಬೃಂದಾವನ ಕಂಪ್ಯೂಟರ್ ಚಾನಲ್ನ ವೀಕ್ಷಕರಿಗೂ ಮತ್ತು ಗುರು ಎರ್ಕಲ್ ಎನ್ನುವ ಫೇಸ್ಬುಕ್ ಪೇಜ್ನ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.